ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ಮುಂದುವರೆದಿದೆ. 2016ರಲ್ಲಿ ನಡೆದಿರುವಂತಹ ಬೋರ್ವೆಲ್ ಹಗರಣ ಇದು. ಬೆಂಗಳೂರು ವ್ಯಾಪ್ತಿಯಲ್ಲಿ ಬಿಬಿಎಂಪಿ ಅಧಿಕಾರಿಗಳೇನಿದ್ದಾರೆ ಈ ಬೋರ್ವೆಲ್ಗಳನ್ನ ಕೊರೆಸಿದ್ರು. ಬಟ್ ಇದಕ್ಕೆ ತಕ್ಕಂತೆ ದಾಖಲೆಗಳಿಲ್ಲ. ಎಷ್ಟು ಬೋರ್ವೆಲ್ಗಳನ್ನ ಕೊರೆಸಿದ್ರು, ಎಷ್ಟು ಅಡಿ ಕೊರೆಸಿದ್ರು, ಎಷ್ಟು ಖರ್ಚಾಗಿತ್ತು, ಎಲ್ಲೆಲ್ಲಿ ಬೋರ್ವೆಲ್ಗಳನ್ನ ಕೊರೆಸಿದ್ರು, ನಿಜವಾಗ್ಲೂ ಕೊರೆಸಿದ್ರಾ ಅಥವಾ ಕೊರೆಸಿದೀವಿ ಅಂತ ಹೇಳಿ ಆ ದುಡ್ಡನ್ನ ಇವ್ರು ತಿಂದಿದ್ರಾ, ಇದೆಲ್ಲ ಕೂಡ ಗೊತ್ತಾಗ್ಬೇಕಲ್ಲ. ಹಾಗಾಗಿ ಇವತ್ತು ಇಡಿ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನು ಬೋರ್ವೆಲ್ ಕೊರೆಸಿರೋದ್ರಲ್ಲಿ 9,000 ಕೋಟಿ ಹಗರಣ ಆಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 1,000 2,000 ಅಲ್ಲ, 1 ಕೋಟಿ 2 ಕೋಟಿ ಅಲ್ಲ, 9,000 ಕೋಟಿ. ಹೀಗಾಗಿ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ 11 ಗಂಟೆಯಿಂದ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ದಾಖಲೆಗಳು ಏನು ಸಿಗುತ್ತೆ ಅಂತ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಇದೇ ವೇಳೆ ಕಾರ್ಯನಿರ್ವಹಿಸಿದಂಥ ಎಇ ಹಾಗೂ ಎಇಇಗಳ ವಿಚಾರಣೆ ಕೂಡ ಮುಂದುವರೆದಿದೆ. ಅಂದರೆ ಇಂಜಿನಿಯರ್ ಇರ್ಬೋದು, ಚೀಫ್ ಇಂಜಿನಿಯರ್ ಇರ್ಬೋದು, ಮತ್ತು ಈ ಒಂದು ಕಾರ್ಯ ಏನಿದೆ ಬೋರ್ವೆಲ್ ಕೊರೆಸುವಂಥ ಸಂದರ್ಭದಲ್ಲಿ ಯಾವ್ಯಾವ ಇಂಜಿನಿಯರ್ಗಳು ಫೀಲ್ಡಲ್ಲಿದ್ದರೋ ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. 2016ರಿಂದ 2019ರಲ್ಲಿ ನಡೆದಿದ್ದಂಥ ಅವ್ಯವಹಾರ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರೇ ದೂರನ್ನು ಕೊಟ್ಟಿದ್ರು. ಈ ದೂರಿನ ಆಧಾರದಲ್ಲಿ ನಡೀತಾ ಇರುವಂಥ ದಾಳಿ ಇದು. ಈ ಬಗ್ಗೆ 2021ರಲ್ಲಿ ಇಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಬಟ್ ಇವತ್ತು ಏಕಾಏಕಿಯಾಗಿ ದಾಳಿ ಮಾಡ್ತಾ ಇದ್ದಾರೆ. 9,000 ಕೋಟಿ ರೂಪಾಯಿ ಹಗರಣ ಅಂತ ಅಂದರೆ ಸುಮ್ಮನೆ ಅಲ್ಲ. ಎಲ್ಲೆಲ್ಲಿ ಬೋರ್ವೆಲ್ ಕೊರೆಸಿದ್ದಾರೋ, ಒಂದು ಬೋರ್ವೆಲ್ ಕೊರೆಸಬೇಕು ಅಂದರೆ 1.5 2 ಲಕ್ಷ ಖರ್ಚಾಗುತ್ತೆ. ಹಾಗೆ ನೋಡ್ತಾ ಹೋದರೆ ಈ 9,000 ಕೋಟಿ ರೂಪಾಯಿ ಹಗರಣ ಏನಿದೆ, ಯಾರ್ಯಾರು ಎಷ್ಟೆಷ್ಟು ತಿಂದಿದ್ದಾರೆ, ನಿಜಕ್ಕೂ ಕೂಡ ಇವರೇನು ಹಿಂದೆ ಲೆಕ್ಕ ಕೊಟ್ಟಿದ್ರಲ್ಲ 2021ರಲ್ಲಿ, ಅದೇ ರೀತಿಯಾಗಿ ಲೆಕ್ಕದಂತೆ ಬೋರ್ವೆಲ್ಗಳನ್ನು ಕೊರೆಸಿದ್ರಾ ಅಥವಾ ಸುಳ್ಳೆ ಇಂತಲ್ಲಿ ಬೋರ್ವೆಲ್ ಕೊರೆಸಿದೀವಿ ಅಂತ ಹೇಳಿ ದಾಖಲೆಗಳನ್ನ, ಸುಳ್ಳು ದಾಖಲೆಗಳನ್ನ ಏನಾದರೂ ಸೃಷ್ಟಿ ಮಾಡಿದ್ರ, ಅದು ಗೊತ್ತಾಗಬೇಕಲ್ಲ. ಆ ಸಂದರ್ಭದಲ್ಲಿ ಯಾವ್ಯಾವ ಇಂಜಿನಿಯರ್ಗಳು ಕೆಲಸ ಮಾಡಿದ್ರು, ಯಾವ್ಯಾವ ಚೀಫ್ ಇಂಜಿನಿಯರ್ಗಳಿದ್ರು, ಯಾವ್ಯಾವ ಜೂನಿಯರ್ ಇಂಜಿನಿಯರ್ಗಳಿದ್ರು, ಅದೆಲ್ಲವೂ ಕೂಡ ಗೊತ್ತಾಗಬೇಕಿದೆ. ಯಾರ್ಯಾರ ಖಾತೆಗೆ ಎಷ್ಟೆಷ್ಟು ಹಣ ಜಮಾ ಆಗಿತ್ತು ಆಗ, ಅದೆಲ್ಲವೂ ಕೂಡ ಗೊತ್ತಾಗಬೇಕು ಅಂದರೆ ಇವರ ಅಕೌಂಟ್ಗಳನ್ನು ಜಾಲಾಡ್ತಾರೆ, ಮತ್ತು ಇವರ ಟ್ರಾನ್ಸಾಕ್ಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕ್ತಾರೆ. ಅದೇ ರೀತಿಯಾಗಿ ಇವರು 2016ರಿಂದ 2021ರವರೆಗೂ ಕೂಡ ಯಾವ್ಯಾವ ಅಧಿಕಾರಿಗಳು ಬಂದು ಹೋಗಿದ್ದಾರೋ ಅವ್ರ ಬಗ್ಗೆ ಕೂಡ ವಿಚಾರಿಸ್ತಾರೆ, ಅವ್ರ ಹತ್ರ ತನಿಖೆಯನ್ನು ನಡೆಸ್ತಾರೆ. ಮತ್ತು ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಥವಾ ಪರೋಕ್ಷವಾಗಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಅದೆಲ್ಲವೂ ಕೂಡ ಈ ಒಂದು ದಾಳಿಯಲ್ಲಿ ಹೊರಗೆ ಬರುತ್ತೆ, ಬೆಳಕಿಗೆ ಬರುತ್ತೆ. ಸದ್ಯಕ್ಕೆ ಸಾರ್ವಜನಿಕರ ಆ ದೂರಿನ ಮೇರೆಗೆ ಈಗ ನಡೀತಾ ಇರುವಂಥ ದಾಳಿ ಇದು. ಬಿಬಿಎಂಪಿ ಕೇಂದ್ರ ಕಚೇರಿಯ ಇಂಜಿನಿಯರ್ ಕಚೇರಿಗಳೇನಿದ್ದಾವೆ ಅಲ್ಲಿ ನಡೀತಾ ಇರುವಂಥದ್ದು. ಎಇ ಹಾಗೂ ಎಇಇ ಇವರ ಕಚೇರಿಯಲ್ಲಿ ನಡೀತಾ ಇರುವಂಥ ದಾಳಿಯಲ್ಲಿ ಏನೆಲ್ಲ ದಾಖಲೆಗಳು ಸಿಗಬಹುದು, ಹಾಗಾದರೆ ಈ ದಾಖಲೆಗಳನ್ನು ಇಟ್ಕೊಂಡು ಯಾರ್ಯಾರ ವಿರುದ್ಧ ಕ್ರಮ ತೆಗೆದುಕೊಳ್ಬಹುದು. ಸದ್ಯಕ್ಕೆ ಒಂದು ಯಾವುದಾದ್ರೂ ಹಗರಣ ಅಂತ ಬಂದರೆ ಯಾರೋ ಒಬ್ಬರೋ ಇಬ್ಬರು ಅದರಲ್ಲಿ ಸಿಕ್ಕಾಕೊಳ್ಳಲ್ಲ, ಅಥವಾ ಒಬ್ಬರೋ ಇಬ್ಬರು ಇನ್ವಾಲ್ವ್ ಆಗಿರಲ್ಲ. ಅಲ್ಲಿ ತಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಮತ್ತು ಅವರ ಸುತ್ತಮುತ್ತ ಅನೇಕ ಅಧಿಕಾರಿಗಳು, ರಾಜಕಾರಣಿಗಳು, ಪ್ರಭಾವಿ ರಾಜಕಾರಣಿಗಳ ಕೈವಾಡ ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ. ನೋಡೋಣ ಈ ಒಂದು ದಾಳಿಯಲ್ಲಿ ಏನೆಲ್ಲ ದಾಖಲೆಗಳು ಸಿಗುತ್ತೆ. ನಿಜಕ್ಕೂ ಕೂಡ ಇವರು 2021ರಲ್ಲಿ ಕೊಟ್ಟಿರುವಂಥ ದಾಖಲೆಗಳೇನಿದ್ದಾವೆ, ಎಲ್ಲೆಲ್ಲಿ ಬೋರ್ವೆಲ್ಗಳನ್ನು ತೆಗೆಸಿದ್ರು ಅಂತ, ಆ ದಾಖಲೆಗಳ ಥರಾನೇ ಬೋರ್ವೆಲ್ಗಳನ್ನ ಕೊರೆಸಿದ್ರು, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ ಈ ಒಂದು ಇಡಿ ಅಧಿಕಾರಿಗಳ ದಾಳಿಯಲ್ಲಿ. So this is the schedule. We will start ಎಲ್ಲ ಒಂದು ರೆಕಾರ್ಡ್ಸ್ ವೆರಿಫಿಕೇಶನ್ ಅಂತ ಇರ್ತದೆ. ನಿಮಗೆ ಬಿಬಿಎಂಪಿಯಲ್ಲಿ ಹಲವಾರು ಕಾಮಗಾರಿಗಳಿರ್ಬೋದು, ಅಡ್ವರ್ಟೈಸ್ಮೆಂಟ್ಸ್ ಇರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲಾನು ಇದೆ. ಇವತ್ತು ಎಲ್ಲ ಆಫೀಸರ್ಸ್ ಬೇರೆ ಬೇರೆ ಕಡೆ ಇದ್ದಿದ್ದಕ್ಕೆ ನನ್ನ ಆಫೀಸಲ್ಲಿ ಕಮಿಷನರ್ ಅವ್ರು ಕರೆದು ಏನು ಕೇಳಿ ಅಂತ ಹೇಳಿದರೆ, ಆ ರೀತಿಯಲ್ಲಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ನಮ್ಮ ಸಹಕಾರಗಳು ಕೊಡ್ತಾ ಇದ್ದೀವಿ, ನಮ್ಮ ದಾಖಲೆಗಳು ಕೊಡ್ತಾ ಇದ್ದೀವಿ. ಅವ್ರು ಏನೇನು ಕೇಳ್ತಾರೋ ಅದೆಲ್ಲ ಕೊಡ್ತಾರೆ. ಹಾಗೆ ಇವತ್ತು ಇಂಟ್ರೊಡಕ್ಷನ್ ಮೀಟಿಂಗ್ ನಡೀತಾ ಇದೆ. ಯಾವ್ಯಾವ ಕಚೇರಿಯಲ್ಲಿ ಯಾರ್ಯಾರು ಮುಖ್ಯಸ್ಥರಿದ್ದಾರೆ ಅವ್ರದ್ದೆಲ್ಲ ಮೀಟಿಂಗ್ ನಡೀತಾ ಇದೆ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀವಿ.
ಸೊ ಮುಂದಿನ ಕೆಲಸ ಅವ್ರು ಮಾಡ್ತಾರೆ. ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಇನ್ನು ಈ ದಾಖಲೆಗಳನ್ನ ಪರಿಶೀಲನೆ ಮಾಡೋದಕ್ಕೆ ಇನ್ನು ಸಮಯ ಕೇಳಿರುತ್ತೆ, ಮುನ್ನಾದ್ರು ರೂಮ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ರಂತೆ. ಹೌದು, ಇವಾಗ ರೂಮ್ ವ್ಯವಸ್ಥೆ ಮಾಡಿದೀವಿ, ಕೌನ್ಸಿಲ್ ಹಾಲಲ್ಲಿ ಒಂದು ರೂಮ್ ಮಾಡ್ಕೊಡ್ತಾ ಇದೀವಿ, ಅದೆಲ್ಲ ಹೌದು 2000 ಹೌದು ಬೋರ್ವೆಲ್ ಸಂಬಂಧಪಟ್ಟಿದ್ದು. ಮತ್ತಷ್ಟು ಲೈವ್ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಈಗಾಗಲೇ ಬಿಬಿಎಂಪಿ ಕಚೇರಿಯಲ್ಲಿ ಅನೇಕ ಅಧಿಕಾರಿಗಳ ಮೇಲೆ, ಅದೇ ರೀತಿಯಾಗಿ ಇಂಜಿನಿಯರ್ಗಳ ಕಚೇರಿ ಮೇಲೆ ದಾಳಿ ನಡೀತಾ ಇದೆ. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ದಾಖಲಾಗಿತ್ತು ಎನ್ನಲಾಗ್ತಾ ಇದೆ. ಯಾವಾಗ ಕಂಪ್ಲೇಂಟ್ ದಾಖಲಾಗಿತ್ತು ಮತ್ತೆ ಇನ್ನು ಯಾವ್ಯಾವ ಅಧಿಕಾರಿಗಳ ಮನೆ ಅಥವಾ ಕಚೇರಿಗಳ ಮೇಲೆ ದಾಳಿ ನಡೆಸ್ತಾರೆ, ಸದ್ಯಕ್ಕೆ ಏನೇನು ದಾಖಲೆಗಳು ಲಭ್ಯವಾಗಿದೆ ಅಂತ? ಸೌಖ್ಯ, ಮುಖ್ಯವಾಗಿ ಇವತ್ತು ಬಿಬಿಎಂಪಿ ಕೇಂದ್ರ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ಮಾಡಿರುವಂಥದ್ದು ಬೆಳಗ್ಗೆ 10 ಗಂಟೆಗೆ. ಯಾಕಂದರೆ ಕೆಲಸದ ಸಮಯದ ಅವಧಿಯ ಸಂದರ್ಭದಲ್ಲೇ ನೇರವಾಗಿ ಇಂಜಿನಿಯರ್ಗಳು, ಅದರಲ್ಲೂ ಕೂಡ ನಾವು ವಿಜುವಲಲ್ಲಿ ತೋರಿಸ್ತಾ ಇದ್ದೀವಿ, ಡಾಕ್ಟರ್ BS ಪ್ರಹ್ಲಾದ್ ಪ್ರಧಾನ ಅಭಿಯಂತರರು ಅವರ ಕಚೇರಿಯ ಮೇಲೆ ದಾಳಿ ಆಗಿರುವಂಥದ್ದು. ಹಾಗೇನೆ ಉಳಿದ ವಲಯವಾರುಗಳಲ್ಲಿ ಕೂಡ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಈಗ ಪ್ರಾಥಮಿಕವಾಗಿ ಬರ್ತಾ ಇರುವಂಥದ್ದು. ಇದು ಮುಖ್ಯವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 2016ರಿಂದ 2019 ಅವಧಿಯಲ್ಲಿ ಕೊಳವೆ ಬಾವಿ ಮತ್ತು ಶುದ್ಧ ನೀರಿನ ಘಟಕ ನಿರ್ಮಾಣದ ಹೆಸರಿನಲ್ಲಿ ಬಿಡುಗಡೆ ಆದಂತಹ 970 ಕೋಟಿ ಪೈಕಿ RR ನಗರ, ಬೊಮ್ಮನಹಳ್ಳಿ, ಮಹದೇವಪುರ, ಯಲಹಂಕ ಹಾಗೂ ದಾಸರಹಳ್ಳಿಯ 5 ವಲಯಗಳಲ್ಲಿ ಸುಮಾರು 400 ಕೋಟಿಯಷ್ಟು ಹೆಚ್ಚು ಅಕ್ರಮ ಆಗಿದೆ ಅನ್ನುವಂತಹ ದೂರನ್ನ ಬಿಜೆಪಿ ನೀಡಿತ್ತು. ಮುಖ್ಯವಾಗಿ 5 ವಲಯಗಳ ಜಂಟಿ ಆಯುಕ್ತರು, ಮುಖ್ಯ ಇಂಜಿನಿಯರ್ಗಳು, ಕಾರ್ಯಪಾಲಕ ಇಂಜಿನಿಯರ್ಗಳು ಹಾಗೇನೆ ಪಾಲಿಕೆ ಸದಸ್ಯರುಗಳು ಇದರಲ್ಲಿ ಹಾಗೂ ಗುತ್ತಿಗೆದಾರರು ಇದರಲ್ಲಿ ಭಾಗಿಯಾಗಿದ್ದರು ಅನ್ನುವಂತಹ ದೂರನ್ನ ಬಿಜೆಪಿ ನಿಯೋಗ ನೀಡಿತ್ತು. ಅದರ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ದೂರನ್ನ ದಾಖಲಿಸಿಕೊಂಡಿತ್ತು. ಅದಾದ ಬಳಿಕ ಪ್ರಮುಖವಾಗಿ ನಗರಾಭಿವೃದ್ಧಿ ಇಲಾಖೆ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ 2019 ಜುಲೈ 25ರಂದು ರಹಸ್ಯವಾಗಿ ಪತ್ರವನ್ನು ಸರ್ಕಾರಕ್ಕೆ ಬರೆದಿದ್ರು. ಅಂದ್ರೆ ಇಲ್ಲಿ ಏನು ವಿಜಿಲೆನ್ಸ್ ಇಲ್ಲಿ ಅಕ್ರಮ ಆಗಿರುವಂತದ್ದು 400 ಕೋಟಿಯಷ್ಟು ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದನ್ನ ರಹಸ್ಯವಾಗಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು. ಅದಾದ ಮೇಲೆ ನಗರಾಭಿವೃದ್ಧಿ ಇಲಾಖೆಯಿಂದ ಒಂದು ವಿಜಿಲೆನ್ಸ್ ವಿಭಾಗ ಏನಿರುತ್ತೆ ನಗರಾಭಿವೃದ್ಧಿ ಇಲಾಖೆಯಲ್ಲಿ, ಅಲ್ಲೂ ಕೂಡ ಒಂದು ತನಿಖೆ ಕೂಡ ಆಗಿತ್ತು. ಆ ಒಂದು ಇಂಟರ್ನಲ್ ಎನ್ಕ್ವೈರಿಯಲ್ಲೂ ಕೂಡ ಇಲ್ಲಿ ಭ್ರಷ್ಟಾಚಾರ ಆಗಿರುವಂತದ್ದು, ಅದರಲ್ಲೂ ಕೂಡ ಕೊಳವೆ ಬಾವಿ ಹಾಗೇನೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ವಿಚಾರದಲ್ಲಿ ಏನು ಹಣ ಪೋಲಾಗಿದೆ ಅನ್ನೋದು ಅಕ್ರಮ ನಡೆದಿರುವಂತದ್ದು ಮೇಲ್ನೋಟಕ್ಕೆ ಆ ವರದಿಯಲ್ಲೂ ಕೂಡ ಸಾಬೀತಾಗಿತ್ತು. ಹಾಗಾಗಿ ಆ ವರದಿ ಸಂಬಂಧಪಟ್ಟಂತೆ ಇಡಿ ಕೂಡ ದೂರು ದಾಖಲಾಗಿತ್ತು. ಬಿಜೆಪಿ ನಿಯೋಗನೆ ಸಹಜವಾಗಿ ಇಡಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಮುಖ್ಯವಾಗಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಂತ ಇಡಿ ವಿಚಾರಣೆಯನ್ನು ಮಾಡ್ತಾ ಇರೋ ಸಂದರ್ಭದಲ್ಲಿ ಅದು ಅಲ್ಲಿಗೆ ಸ್ಟಾಪ್ ಆಗಿತ್ತು. ಆದ್ರೆ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತ ಕಾರಣ ಏನಂತಂದ್ರೆ ಇಲ್ಲೂ ಕೂಡ ನಾವು ನೋಡಬಹುದು, ಒಳಗಡೆ ಅಧಿಕಾರಿಗಳು ಕಡತವನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇಲ್ಲೂ ಕೂಡ ಕೆಲ ಅಧಿಕಾರಿಗಳಿದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ 5 ವಲಯಗಳಲ್ಲೂ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ, ಅಂದ್ರೆ ಇಡೀ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕಡತವನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಮುಖ್ಯವಾಗಿ ಸರ್ಕಾರದ ಇಂಟರ್ನಲ್ ರಿಪೋರ್ಟ್ ಏನಿದೆ, ಹಾಗೇನೆ ಇಲ್ಲಿ ಕೆಲವೊಂದು ದೂರುಗಳು ಯಾವ್ಯಾವ ರೀತಿಯಲ್ಲಿ ದೂರುಗಳು ಬಂದಿದೆ ಎಲ್ಲವನ್ನೂ ಕೂಡ ಪರಿಶೀಲಿಸುವಂತದ್ದು. ಹಾಗೇನೆ ಇದೊಂದು ರೀತಿಯಲ್ಲಿ ಮೇಜರ್ ಆಗುವಂಥದ್ದು. ಇಲ್ಲಿ ಸುಮಾರು 90-95 ಕೋಟಿಯಷ್ಟು ಹೆಚ್ಚುವರಿ ಅಕ್ರಮ ಆಗಿದೆ ಅನ್ನೋದು. ಇದ್ರ ಜೊತೆಗೆ ಪ್ಯಾರಲಲ್ ಅಲ್ಲಿ ಈಗ ವೈಟ್ ಟಾಪಿಂಗ್ ಕಾಮಗಾರಿ ಏನಿದೆ ಅದು ಕೂಡ ಸಾಕಷ್ಟು ಅಕ್ರಮ ಆಗಿದೆ ಅನ್ನೋದು. ಈಗ ಸುಮಾರು 18-20 ಕಿಲೋಮೀಟರ್ ಹೆಚ್ಚುವರಿ ವೈಟ್ ಟಾಪಿಂಗ್ ಕಾಮಗಾರಿ ಕೂಡ ಈಗ ಆಗ್ತಾ ಇರುವಂತದ್ದು. ಹಾಗಾಗಿ ಈ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾದ್ಮೇಲೆ ಈ ಒಂದು ವೈಟ್ ಟಾಪಿಂಗ್ ಕಾಮಗಾರಿಯನ್ನ ಮತ್ತಷ್ಟು ವಿಸ್ತರಣೆ ಮಾಡ್ತಿದ್ದಾರೆ. ಬೇರೆ ಬೇರೆ ಅನಾವಶ್ಯಕ ರಸ್ತೆಗಳು ಕೂಡ ವೈಟ್ ಟಾಪಿಂಗ್ ಕಾಮಗಾರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ದೂರುಗಳು ಸಾರ್ವಜನಿಕ ವಲಯದಿಂದ ಬರ್ತಾ ಇದೆ. ಹಾಗಾಗಿ ಇದರಲ್ಲೂ ಕೂಡ ಭ್ರಷ್ಟಾಚಾರ ಆಗಿರುವಂತದ್ದು. ಇದು ಸಂಬಂಧಪಟ್ಟ ಗುತ್ತಿಗೆದಾರರು ಯಾರು ಅನ್ನೋದು ಅದರಲ್ಲೂ ಕೂಡ ದಿಲ್ಲಿ ಮೂಲದ ಒಂದು ಮಧುಖಾನ್ ಎನ್ನುವಂತಹ ಕಂಪನಿ ಗುತ್ತಿಗೆಯನ್ನು ಪಡೆದುಕೊಂಡಿದೆ. ಇದು ದಿಲ್ಲಿಯಲ್ಲೂ ಕೂಡ ಇಡಿ ಪರಿಶೀಲನೆ ನಡೆಸಿದಾಗ ಅಲ್ಲಿ 90 ಕೋಟಿ ಅಕ್ರಮ ಇದೇ ಕಂಪನಿಯಿಂದ ಆಗಿರುವಂತಹ ಒಂದಿಷ್ಟು ಮಾಹಿತಿ ಜಾರಿ ನಿರ್ದೇಶನಾಲಯಕ್ಕೆ ಬಂದಿರುವಂತ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಅದೇ ರೀತಿ ಅಕ್ರಮ ಆಗಿರಬಹುದು ಅನ್ನುವಂತಹ ಸಂಶಯದ ಆಧಾರದ ಮೇಲೆ 2 ಪ್ರಕರಣಗಳು, ಒಂದು ಅಂದ್ರೆ ಕೊಳವೆ ಬಾವಿ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಂತಹ 400 ಕೋಟಿಯಷ್ಟು ಅಕ್ರಮ ಹಾಗೂ ವೈಟ್ ಟಾಪಿಂಗ್ ಕಾಮಗಾರಿಯಲ್ಲಿ 90 ಕೋಟಿಗೆ ಹೆಚ್ಚು ಅಕ್ರಮ ಆಗಿರುವಂತಹ ಸಂಶಯದ ಮೇಲೆಗೆ ಈಗ ಏನು ಇಡಿ ಅವರು ಕಡತಗಳ ಪರಿಶೀಲನೆ ಆಗ್ತಾ ಇದೆ. ಈಗ ಆರಂಭದಲ್ಲಿ ನಾನು ಮೊದಲೇ ಹೇಳಿದಾಗೆ ಪ್ರಹ್ಲಾದ್ ಅವರ ಕಚೇರಿ ಯಾವ್ದಂದ್ರೆ ಅವರ ಕಚೇರಿಯಲ್ಲಿ ಒಂದು ಕಡತಗಳ ಪರಿಶೀಲನೆ ಆಗ್ತದೆ. ಅಲ್ಲದೆ ವಲಯಗಳು ಕೂಡ ಇಂಜಿನಿಯರ್ಗಳು ಹಾಗೇನೆ ಅವರ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಈಗಾಗಲೇ ಏಕಕಾಲಕ್ಕೆ ದಾಳಿ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಇನ್ನು 2 ಅಥವಾ 3 ದಿನಗಳ ಕಾಲ ಈ ಒಂದು ಪರಿಶೀಲನೆ ಕಾರ್ಯ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ
ಇಶ್ಯೂ ಆಗಬಹುದು. ಯಾಕೆಂದ್ರೆ ಹಿಂದೆ ACB ಕೂಡ ಈ ಒಂದು ಪ್ರಕರಣ ಕೈಗೆತ್ತಿಕೊಂಡು ಭ್ರಷ್ಟಾಚಾರ ಆಗಿರೋದನ್ನ ವರದಿಯನ್ನು ಕೊಟ್ಟಿತ್ತು. ಆದ್ರೆ ಅದನ್ನ ಸಂಬಂಧಪಟ್ಟಂತಹ ಅಕ್ರಮ ಆದಂತಹ ಅಧಿಕಾರಿಗಳ ಮೇಲೆ ಅಥವಾ ಗುತ್ತಿಗೆದಾರರ ಮೇಲೆ ಕ್ರಮ ಆಗಿರಲಿಲ್ಲ. ಆದ್ರೆ ಈಗ ಇಡಿ ಪರಿಶೀಲನೆ ಮಾಡ್ತಾ ಇರೋದು ಸಾಕಷ್ಟು ಮುನ್ನೆಲೆಗೆ ಈಗ ಪ್ರಕರಣ ಬರ್ತಾ ಇರುವಂತದ್ದು. ಸೌಖ್ಯ ಗಣೇಶ್, ಈಗ ಇದು 2016ರ ಪ್ರಕರಣ. ಆಗ 9558 ಕೊಳವೆ ಬಾವಿಯನ್ನ ಕೊರೆಸಿದ್ರು. ಜೊತೆಗೆ 976 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಅಲ್ಲಿ ರೆಡಿ ಮಾಡಿಸಲಾಗಿತ್ತು, ನಿರ್ಮಾಣ ಮಾಡಿಸಿದ್ರು. ಬಟ್ ಆ ಸಂದರ್ಭದಲ್ಲಿ ಈ ಒಂದು RO ಪ್ಲಾಂಟ್ಗೆ 25ರಿಂದ 28 ಲಕ್ಷ ಖರ್ಚಾಗಿದೆ ಅಂತ ಬಿಲ್ ಮಾಡಿಸಿದ್ರು. ಅದೇ ರೀತಿಯಾಗಿ ಈ ಒಂದು ಅಡಿಯನ್ನು ಕೊರೆಯುವಂಥ ಸಂದರ್ಭದಲ್ಲಿ ಬೋರ್ವೆಲ್ ಏನು ಕೊರೆಸ್ತಾರೆ, ಆಗ 100 ಅಡಿ ಆಳವನ್ನು ಕೊರೆಸಿದ್ರೆ 1000 ಅಡಿ ಆಳವನ್ನು ಕೊರೆಸಿದ್ದೀವಿ ಅಂತ ಜಾಸ್ತಿ ಬಿಲ್ಲನ್ನು ಮಾಡಿದ್ರು. ಬಟ್ ಈಗ 2016ರಿಂದ ಈಗ 2024ರಲ್ಲಿ ಈಗ ದಾಳಿ ಆಗ್ತಾ ಇರೋದು. ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆ ಅಧಿಕಾರಿಗಳೇ ಇದ್ದಾರಾ, ಬದಲಾವಣೆ ಆಗಿದ್ದಾರಾ, ಈ ದಾಖಲೆಗಳನ್ನ ಕೊಡೋದಕ್ಕೆ ಅಂತೇಳಿ ಹಳೆ ಅಧಿಕಾರಿಗಳು ಇದ್ದಾರಾ ಅಥವಾ ಬೇರೆಯವರು ಇದ್ದಾರಾ, ಇಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ, ಏನು ಕತೆ ಅಂತ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ? ಸೌಖ್ಯ, ಮುಖ್ಯವಾಗಿ ಪಾಲಿಕೆ ವಲಯದಲ್ಲಿ ಅಧಿಕಾರಿಗಳು ಬದಲಾವಣೆ ಆಗ್ತಾ ಇರುತ್ತೆ. ಅವರ ಅವಧಿ ಒಂದು ಇಂಜಿನಿಯರ್ಸ್ಗಳಾಗಲಿ ಅಥವಾ ಮುಖ್ಯ ಅಭಿಯಂತರರು ಅಥವಾ ಪ್ರಧಾನ ಅಭಿಯಂತರಗಳ ಅವಧಿ ಏನಿರ್ತದೆ ಅದು 2 ವರ್ಷ ಮೇಲ್ಪಟ್ಟಿರುತ್ತದೆ. ಆದರೆ ಈ ಪ್ರಹ್ಲಾದ್ ಅವರ ಕಚೇರಿ ಅಥವಾ ಪ್ರಹ್ಲಾದ್ ಅವರು ಏನಿರ್ತಾರೆ ಅವರು ಇಂಜಿನಿಯರ್ಸ್ಗಳ ಅಥವಾ ಪ್ರಧಾನ ಅಭಿಯಂತರು ಹಾಗೇನೆ ಚೀಫ್ ಇಂಜಿನಿಯರ್ ಕೂಡ ಹಿಂದೆ ಆದಂತವರು, ಅವರು ಕೂಡ ಅವಧಿಯಲ್ಲೇ ಈ ತರದ ಅಕ್ರಮ ಆಗಿದೆ ಅನ್ನುವಂತಹ ದೂರನ್ನ ಬಿಜೆಪಿ ನಿಯೋಗ ನೀಡಿತ್ತು. ಅಂದ್ರೆ ಸ್ವತಃ ಬಿಜೆಪಿಯ ಮುಖಂಡ ಹಾಗೇನೆ ಮಾಜಿ ಪಾಲಿಕೆ ಸದಸ್ಯ NR ರಮೇಶ್ ಅವರು ಕೂಡ ಲಿಖಿತವಾದ ದೂರನ್ನು ನೀಡಿದ್ರು. ತಾವು ಹೇಳಿದಾಗೇನೆ ಒಂದು ಕೊಳವೆ ಬಾವಿಯಲ್ಲಿ 10 ಲಕ್ಷಕ್ಕೂ ಹೆಚ್ಚುವರಿ ಮೊತ್ತ ವೆಚ್ಚ ಮಾಡಲಾಗಿದೆ. ಆದರೆ ಅಲ್ಲದೆ ಅನಾವಶ್ಯಕವಾಗಿ ಬಿಲ್ಲನ್ನ ಸೃಷ್ಟಿ ಮಾಡಿ ಕಡತವನ್ನ ಮಂಡಿಸಿ ಅದನ್ನ ಬಿಲ್ಲನ್ನ ಅಥವಾ ಅಮೌಂಟ್ ಅನ್ನ ಬಿಡುಗಡೆ ಮಾಡಿಸಿಕೊಳ್ಳಲಾಗಿದೆ ದೂರುಗಳನ್ನು ಇಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಕ್ಯುರೇಟ್ ಡಾಕ್ಯುಮೆಂಟ್ಸ್ ಗಳನ್ನ NR ರಮೇಶ್ ಅವರು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಂತ ACB ಹಾಗೇನೆ ಇಡಿ ಕೂಡ ದೂರನ್ನು ನೀಡಿದ್ರು. ಆದ್ರೆ ಅದು ವಿಚಾರಣೆ ಹಂತದಲ್ಲಿ ಇದ್ರು ಕೂಡ ಅದು ಇಂಟರ್ನಲ್ ಎನ್ಕ್ವೈರಿ ರಿಪೋರ್ಟ್ಗಳು ಎಲ್ಲೂ ಕೂಡ ಬಹಿರಂಗ ಆಗಿರಲಿಲ್ಲ. ಆ ಸಂಬಂಧಪಟ್ಟಂತೆ ಈಗ ಜಾರಿ ನಿರ್ದೇಶನಾಲಯಕ್ಕೆ ಮತ್ತೊಮ್ಮೆ ಈ ಪ್ರಕರಣವನ್ನು ರೀಕಾಲ್ ಮಾಡ್ಕೊಂಡಂತೆ ಇದೆ. ಹಾಗಾಗಿ ನಾವೀಗ ಇಲ್ಲಿ ವಿಜುವಲ್ಸ್ ನೋಡಬಹುದು, ಒಳಗಡೆ ಇನ್ನೂ ಕೂಡ ಅಧಿಕಾರಿಗಳಿದ್ದಾರೆ. ಪಿನ್ ಟು ಪಿನ್ ಅಂತಂದ್ರೆ 2016ರಿಂದ 19ರ ಅವಧಿಯಲ್ಲಿ ಯಾವ ವಲಯಗಳಲ್ಲಿ ಎಷ್ಟೆಷ್ಟಾಯ್ತು, ಹಾಗೇನೆ ಯಾವ ಝೋನ್ಗಳಲ್ಲಿ ಯಾವ ರೀತಿ ಪ್ರಕರಣಗಳಾಗಿದೆ, ಅದರಲ್ಲೂ ಕೂಡ ಕೊಳವೆ ಬಾವಿ ಮತ್ತೆ ಶುದ್ಧ ಕುಡಿಯುವ ನೀರಿನ ಘಟಕದಲ್ಲಿ ಯಾವ ರೀತಿ ಅಕ್ರಮಗಳಾಗಿದೆ ಅನ್ನೋದನ್ನ ಕಡತಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಈ ಒಂದು ಕಡತಗಳು ದೊರೆತ ಬಳಿಕ ಮುಂದಿನ ವಿಚಾರಣೆಗಳು ಹೇಗಿರುತ್ತೆ ಅನ್ನೋದು ಕೂಡ ಕುತೂಹಲ ಇರುವಂತದ್ದು. ಒಟ್ಟಾರೆ ಅಂತಂದ್ರೆ ಅಧಿಕಾರಿಗಳು ಕೂಡ ಈಗ ನೋಡಬಹುದು ಒಳಗಡೆ ಮತ್ತೆ ಮೇಲ್ಗಡೆ ಕಡತವನ್ನು ಪರಿಶೀಲನೆ ಮಾಡಿ ಮತ್ತೆ ಈಗ ಪ್ರಹ್ಲಾದ್ ಅವರ ಕಚೇರಿಗೆ ಬರ್ತಾ ಇರುವಂತದ್ದು. ಸಾಕಷ್ಟು ಇನ್ ಡೆಪ್ತ್ ಆಗಿ ಇವರು ಇಡಿ ಅವರು ಹೋಗ್ತಾ ಇರುವಂತದ್ದನ್ನು ಕಾಣ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಅಧಿಕಾರಿಗಳು ವರ್ಗ ಆದ್ರೂ ಕೂಡ ಬೇರೆ ಬೇರೆ ವಲಯಗಳಿಗೆ ಹೋಗಿರ್ತಾರೆ. ಈಗ ಈಸ್ಟ್ ಝೋನ್ ಅಲ್ಲಿ ಇದ್ರೆ ಅಥವಾ ವೆಸ್ಟ್ ಝೋನ್ ಅಲ್ಲಿ ಇದ್ರೆ ವೆಸ್ಟ್ ಝೋನ್ ಅಲ್ಲಿ ಅವರು ಸೌತ್ ಝೋನ್ ಹೋಗಿರ್ತಾರೆ. ಆದ್ರೆ ಅಕ್ರಮ ಆದ ಸಂದರ್ಭದಲ್ಲಿ ಅವರಿಗೆ ನೋಟಿಸ್ ಯಾವುದೇ ವಲಯಕ್ಕೆ ವರ್ಗಾವಣೆ ಆದ್ರೂ ಕೂಡ ಅಧಿಕಾರಿಗಳ ಮೇಲೆ ಕ್ರಮ ಆಗುವಂತದ್ದು ಆ ಒಂದು ನಮ್ಮ ಕಾನೂನು ಅಡಿಯಲ್ಲಿ ಇರುವಂತದ್ದು. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಜಾರಿ ನಿರ್ದೇಶನ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದು, ಹಾಗೇನೆ ಇದರಲ್ಲಿ ಭಾಗಿಯಾದಂತಹ ಪ್ರಮುಖ ಅಧಿಕಾರಿಗಳು ಯಾರು ಅನ್ನೋದು ಕೂಡ ಈ ಒಂದು ಕಡತ ಪರಿಶೀಲನೆ ಬಳಿಕ ತೆಗೆದುಕೊಳ್ಳುವಂತದ್ದು. ಹಾಗೇನೆ ಇಡಿ ಅವರು ನೀಡುವಂತಹ ವರದಿಯ ಮೇಲೆ ನಿಂತಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಲೈವ್ ಡೀಟೇಲ್ಸ್ಗೆ.